Good morning, students. Okay. Subject to English. Topic. Topic. A happy cake. Happy cake. The happy people by rose ducks, rose ducks. ಇಲ್ಲ ಗಮನಿಸಬೇಕಾಗಿರ್ತಕ್ಕಂಥದ್ದು ತುಂಬ ಜನ ಸಣ್ಣ ಸಣ್ಣ ಕಥೆಗಳನ್ನು ಕೇಳಿದ ಸ್ಟೋರಿಗಳನ್ನು ಒಂದೊಂದು ಸ್ಟೋರಿ ಒಂದೊಂದು ರೀತಿಯ ಅವಲಂಬನೆಗಳನ್ನು ಹೀಗೆ ಜೀವನದಲ್ಲಿ ರೋಜ್ ಬೇಸರವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಸಂಗತಿಯ ಹುಡುಕಿನ ಕಥೆಯನ್ನು ಸ್ಟೋರಿ ಮೂಲಕ ನಿಮಗೆ ಪಠ್ಯಕ್ರಮದಲ್ಲಿದ್ದಾರೆ. ನೋಡು, ಒಬ್ಬ ರಾಜ ಮೂರ್ಖನಾಗಿರ್ತಕ್ಕಂಥದ್ದು ಇನ್ನೊಂದು ರಾಜನಿಗೆ ಸಲಹೆ ನೀಡ್ತಕ್ಕಂಥದ್ದು ಹೇಳಿರ್ತಾರೆ. ಸಾಕಷ್ಟು ವಿಷಯಗಳನ್ನು ರೂಪಣೆ ಮಾಡ್ಕೊಂಡು ಹೋಗ್ತಾರೆ. ಸೊ ಅಂಥ ಒಂದು ಸಮಯದಲ್ಲಿ ರಾಜ ಮೂರ್ಖನಾಗಿರ್ತಕ್ಕಂಥ ಸ್ಟೋರಿ ಇದು ಸಾಮಾನ್ಯ ಗಮನಿಸಬೇಕಾಗಿರ್ತಕ್ಕಂಥ ಇದು ಸಪ್ಲಿಮೆಂಟರಿ ರೀಡಿಂಗ್ ಅಂತ ಕರಿತೀವಿ. ಸೊ ಈ ಪಾಠ ಹ್ಯಾಪಿ ಕೇರ್ ಕರೆ ಅನ್ನೋದು ಏನಿದೆ ಇದು ಏನಿದೆ ಇದು ಸಪ್ಲಿಮೆಂಟರಿ ರೀಡಿಂಗ್. ಸಪ್ಲಿಮೆಂಟರಿ ರೀಡಿಂಗ್ ಸಪ್ಲಿಮೆಂಟರಿ ರೀಡಿಂಗ್ ಅಂದರೆ ಸೊ ನೀವು ಈಗಾಗಲೇ ಒಂದೊಂದು ಕಥೆಗಳನ್ನು ಕೇಳಿರ್ತೀರ, ಸಾಕಷ್ಟು ಮನೆಯಲ್ಲಿರ್ತಕ್ಕಂಥ ಟಿವಿಗಳನ್ನು ನೋಡಬೇಕಾದ್ರೆ ಒಂದೊಂದು ಸ್ಮಾಲ್ ಸ್ಟೋರಿಯನ್ನು ಕಥೆಗಳನ್ನು ನಾನಾ ಥರ ರೀತಿಯಲ್ಲಿ ಬರ್ತಕ್ಕಂಥದ್ದು. ಈ ರಿಟೋಲ್ಡ್ ಬಾಯ್ ಇರ್ತಕ್ಕಂಥವರು ರೋಸ್ ಡುವೆಯನ್ನು ಬರೆದಿರ್ತಕ್ಕಂಥದ್ದು ದ ಹ್ಯಾಪಿ ಕೇರ್ ಅಂತ ಒಂದು ಸ್ಟೋರಿಗೆ ಬರೀತಾರೆ. ಅಲ್ಲಿ ಅವರ ಜೀವನದಲ್ಲಿ ನಡೆಸಿರ್ತಕ್ಕಂಥ ಅನುಭವಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಜೀವನದಲ್ಲಿ ಕಂಡಿರ್ತಕ್ಕಂಥ ಅನುಭವಗಳನ್ನು ಹೇಳ್ತಕ್ಕಂಥದ್ದು ನುಡಿಸ್ತಕ್ಕಂಥದ್ದನ್ನು ಇಷ್ಟ ಮಾಡ್ತೀವಿ. ಸೊ ಅದೇ ತರಹ ಏನಾಗುತ್ತೆ, ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಟೂ ಮಾರ್ಕ್ಸ್ಗೆ ಒಂದು ಸ್ಟೋರಿಯನ್ನು ಯಾವುದಾದ್ರೂ ಒಂದು ಭಾಗದಲ್ಲಿ 2 ಮಾರ್ಕ್ಸ್ಗೆ ಪುಸ್ತಕ ಹಾಕ್ತಾರೆ. ಆ ಕಥೆಗಳ ದಂತಕಥೆಗಳನ್ನು ಗಮನಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ಅದ್ರ ಬಗ್ಗೆ ಇವತ್ತು ನಾವು ಏನು ರಾಜನಲ್ಲಿ ಧೋರಣೆಗಳು ಹೇಗೆ ಕಂಡು ಬಂದಾಗ ರಾಜನಲ್ಲಿ ಕಂಡು ಬಂದಿರತಕ್ಕಂಥ ರೀತಿ ನೀತಿಗಳು ಹೇಗಿದ್ದಾವೆ ಅನ್ನೋದನ್ನು ಗಮನಿಸಬೇಕಾಗಿರ್ತಕ್ಕಂಥ ಹ್ಯಾಪಿ ಕಥೆ ಇರ್ತಕ್ಕಂಥ ಒಂದು ಸ್ಟೋರಿ ಸಪ್ಲಿಮೆಂಟರಿ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಫಸ್ಟು ಪೇಜ್ ನಂಬರ್ 166 ಅನ್ನು ಹಾಕ್ತೀವಿ. ದ ಹ್ಯಾಪಿ ಕರೆ ಇರ್ತಕ್ಕಂಥವ್ರು ರಿಲೇಟೆಡ್ ರೋಸ್ ಡುವೇಸ್ ಇರ್ತಕ್ಕಂಥವ್ರನ್ನ ಕಾಣಕ್ಕೆ ನಮಗೆ ಸಾಧ್ಯ. ಎ ಪೋಲಿಷ್ ಕಿಂಗ್ ಲೇ ಡೈಯಿಂಗ್. ಈ ಮೂರ್ಖರಾಜ ಅಂತ ಒಂದು ಹೆಸರನ್ನೇ ಪಡೆದಿರ್ತಕ್ಕಂಥವ್ರು, ಅರಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಪ್ರಮುಖ ಸ್ಥಾನವನ್ನು ಪಡೆದಿರ್ತಕ್ಕಂಥ ರಾಜ. ಅವನಿಗೆ ಪುಲಿಷ್ ಕಿಂಗ್ ಅಂತಲೇ ಹೆಸರು, ಮೂರ್ಖರಾಜ ಅಂತ ಹೇಳಿ. ಸೊ ನೋಡ್ತಾ
ಅಟ್ಲೀಸ್ಟ್ ಸ್ವಲ್ಪನಾದರೂ ಅಟ್ಲೀಸ್ಟ್ ದಟ್ಸ್ ವಾಟ್ he said. Yes, he said he was at the death's door. Death's door. But the truth of the matter was this: the king was suffering from having nothing to do. Nothing to do. He was being bound to death. Bound to death. Of course, the king would not admit this. Would not admit this. He groaned and monated and completed half sharp steps in very musical and sticky pains in very bone in his body. Physician and surgeons came from for this the wine. They looked down the kings of thought. Have the tampered this is the chest, and they felt to his the blood. They aimed, have it, and stopped their beats, but they crowd could find nothing wrong. Nothing wrong. Physician and the surgeons of the ducks cried the king earned. A-R-E-apostrophe-S-T, earned. Then any flame ordinary doctors in the kingdom. Ordinary doctors in the kingdom. ಎಲ್ಲ ಅಂಡರ್ಲೈನ್ ಮಾಡ್ಕೋಬೇಕು. ಇದು ಯುನೈಟೆಡ್ ಕಾಮನ್ ಕನ್ವಿನ್ಸ್ ಆಗಿದೆ. ಮೂರ್ಖ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಭಿನ್ನತೆಗಳನ್ನ ತೋರ್ಪಡಿಸ್ತಕ್ಕಂಥವಲ್ಲ ಇದು ಕಾರಣ. The plain ordinary doctors came from Hyder and Or, means add. Or they felt the king's plus the tap is the chest and looked down is the top. They howled and Hamlet took off their spectacles, put them on again. But even they could find nothing wrong. Find ordinary doctors or the ideals. Cried the king in a rage. Who cried? Hirschel. The king in a rage, the next one who examines me and finds nothing wrong with will have is the ears cut off and his nose of startled. Nose of startled. Inverted comma, close, full stop. This did not stop the coming of the doctors and the surgeons and the physicians. The king kept sending messengers and the courtiers to bring them in. The people were in the despair, such as the epidemic. Of the gates without
ears and face with a shortened nose was never seen. Finally, a simple old woman came to see the king. The exhausted prime ministers thought her into the royal bed chamber. The simple old woman peered into the king's face for a long time. Then she said, "Your Majesty, you are the suffering from the stage and rare, the diseases, so rare and strange that no name exists for it. Then I know it," cried the king in the gate. "I kept telling all of them, the fools, that I am a stick man. I am a stick man. I am a stick man, a very stick man." Very stick man. Said the old woman, "The king learned back among these silken pillows and closed his eyes and wrinkled his brow as if he were in the pain. And is there no more of me?" he asked. "Who is, Your Majesty? You needed sleep, but no night in the shell of a happy man, and who you will be proud of intensely," said the simple old woman. The king summoned the captain of his guard, and he is the bravest of soldiers, the best countries in the land, and the swiftest, the messengers and the heralds. Start off at once, he commanded them, and bring me back the shirt of a happy man. And mind you don't return without, she added up darkly. The soldiers and the countries, messenger and the hunters of traveled far and wide, from east to west, from north to south, cross the sea is the desert. So the cities and the powerful mountains from one end of the kingdom to the other. But nowhere could they find a happy man. They sent along the report to the king, and this is what they said. What they said early. ಈಗ ನಾವು ಇದ್ರ ಬಗ್ಗೆ ಸ್ವಲ್ಪ ಕನ್ನಡದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಹ್ಯಾಪಿ ಕರೆಕ್ಟ್ ಮೀನ್ಸ್ ಔಷಧ, ಸಂತೋಷದಲ್ಲಿ ಸಿಗಬಹುದಾಗಿರ್ತಕ್ಕಂಥ ಔಷಧ ಅಂತ ಹೇಳ್ತೇವೆ. ದ ಹ್ಯಾಪಿ ಕರೆಕ್ಟ್ ಮೀನ್ಸ್ ಸಂತೋಷದ ಔಷಧ. ಇದು ಮೂರ್ಖ ರಾಜನನ್ನ ಕುರಿತಾಗಿರ್ತಕ್ಕಂಥ ಒಂದು ಕಥೆ. ಮೂರ್ಖ ರಾಜನ ಕುರಿತು ತಿಳಿಯಲ್ಪಡ್ತಕ್ಕಂಥ ಒಂದು ಕಥೆಯ ಸ್ಟೋರಿ ಇದು. ತನಗೆ ಕಾಯಿಲೆ ಇದೆ ಎಂದು ನರಳುತ್ತಿದ್ದ ಮೂರ್ಖ ರಾಜ ವಾಸಿಯಾಗದ ಒಂದು ಉತ್ತಮ ರಾಜನನ್ನ ಹೀಗೆ
ಹೆಸರಾಗಿದೆ. ನೋಡಿ, ಅವ್ರ ಮೈಂಡಲ್ಲಿ ಹೋಗ್ಬಿಟ್ಟಿದೆ, ನನಗೆ ಈ ಕಾಯಿಲೆ ಇದೆ, ನನ್ನ ಆರೋಗ್ಯವೇ ಚೆನ್ನಾಗಿಲ್ಲ ಅನ್ನೋನು ಅವನ ತಲೆ ಒಳಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಮುಂದೆ ಯಾವ ರಾಗನನ್ನ ಆಯ್ಕೆ ಮಾಡಬೇಕು ಅನ್ನೋದು ಅವನಲ್ಲಿ ತೋರ್ಪಡಿಸ್ತಕ್ಕಂಥ ಕಥೆಯ ಒಂದು ಭಾಗದ ತುಣುಕನ್ನ ಇಲ್ಲಿ ಕವಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಬ್ಬ ಮೂರ್ಖರಾಗ ಮರಣಶೀಲೆಯನ್ನು ಅವನಿಗಿರುತ್ತಾನೆ. ನನ್ನ ಕಾಯಿಲೆ ಬಂದ್ಬಿಟ್ಟಿದೆ, ನನಗೆ ಮುಂದೆ ಆಡಳಿತ ಮಾಡ್ಲಿಕ್ಕಾಗಲ್ಲ, ಯಾರನ್ನಾರು ಒಬ್ಬರನ್ನ ರಾಜನನ್ನ ಇಲ್ಲಿ ಮಾಡ್ಕೋಬೇಕು ಆ ಸ್ಥಳದಲ್ಲಿ. ಹಾಗೆ ನರಳುತ್ತಾ ಹಾಸಿಗೆಯಲ್ಲಿ ತೆವಳಾಡ್ತಾ ಇದ್ದಾರೆ ರಾಜ ಮೂರ್ಖರ. ಸೊ ಮೂರ್ಖರ ಕುರಿತು. ಆದರೆ ನಿಜವಾದ ವಿಷಯವೆಂದರೆ ರಾಜನಿಗೆ ಯಾವುದೇ ಕೆಲಸವಿಲ್ಲದೆ ಸುಮ್ಮನೆ ನರಳುತ್ತಿದ್ದಾರೆ. ನೋಡಿ, ರಾಜ ಏನ್ ಮಾಡಿದ್ದಾನೆ, ಅವನಿಗೆ ಯಾವುದೂ ಕೆಲಸ ಇಲ್ಲ, ಅವನ ತಲೆ ಒಳಗೆ ಹೋಗ್ಬಿಟ್ಟಿದೆ, ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅನ್ನೋದು ಅದೇ ಒಂದು ಗುರು ಭ್ರಮೆ. ಆ ಭ್ರಮೆಯಲ್ಲಿ ನರಳಾಡ್ತಾ ಇರೋದನ್ನ ನೋಡ್ತಕ್ಕಂಥದನ್ನ ಗಮನಿಸಬಹುದಾಗಿದೆ. ರಾಜರ ವರ್ತನೆ ಆಸ್ಥಾನಿಕರಿಗೆಲ್ಲ ತಲೆನೋವನ್ನು ಖಂಡಿಸಿ ಬೇಸರ ತರುತ್ತಿತ್ತು. ನೋಡಿ, ರಾಜರ ಆಸ್ಥಾನದಲ್ಲಿ ಸುಮಾರು ಜನ ಮಂತ್ರಿಮಂಡಲ ಇರ್ತದೆ, ಆಡಳಿತ ಮಾಡ್ತಕ್ಕಂಥ ವರ್ಗಗಳು ಇರ್ತವೆ, ಅವರ ಆದೇಶದಂತೆ ಆಡಳಿತವನ್ನು ಮಾಡ್ತಕ್ಕಂಥವರು ಇರ್ತಾರೆ. ಇವೆಲ್ಲರಿಗೂ ಒಂಥರ ಬಹಳ ಇರಿಟೇಟ್ ಆಗಿಬಿಟ್ಟಿತ್ತು, ತಲೆನೋವಾಗಿಬಿಟ್ಟಿತ್ತು. ಅವ್ರಿಗೆ ಒಂಥರ ಇವು ನೋಡಿದ್ರೆ ಹೀಗೆ ಯಾವುದೋ ಮುಂದೆ ಆಗುವ ಕೆಲಸ ಕಾರ್ಯಗಳಿಗೆ ಉತ್ತೇಜನ ನೀಡ್ತಾ ಇಲ್ಲ ಅನ್ನೋದು ಇವರ ಕೆಲಸ ಆಗ್ಬಿಟ್ಟು. ಆದರೆ ರಾಜ ಇದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ರಾಜ ಮಾತ್ರ ಅಯ್ಯೋ ಎಲ್ಲರೂ ಏನಾದರೂ ಹೇಳಿದ್ರೆ ಇದನ್ನು ಒಪ್ಕೊಳ್ಳುವಂತ ರೀತಿಯೇ ಇರಲಿಲ್ಲ. ಅವನು ನರಳುತ್ತಾ ದುಃಖಿಸುತ್ತಾನೆ. ಅಯ್ಯೋ ಕೈ ಕಾಲಿಲ್ಲ ನಮ್ಗೇನೋ ಒಂಥರ ಆಗ್ತಾ ಇದೆ ಅನ್ನೋ ಒಂದು ಭ್ರಮೆಯಿಂದ ಜನಗಳಿಗೆ ದುಃಖದಿಂದ ಹೇಳ್ತಾ ಇದ್ದಾರೆ. ತನ್ನ ಮಾಂಸಖಂಡಗಳಲ್ಲಿ ಚುಚ್ಚಿಕೊಳ್ಳುತ್ತದೆ. ನೋಡಿ, ಅವನು ಹೇಳ್ತಾ ಇದ್ದಾನೆ, ರಾಜ ನನಗೇನೋ ಆಗ್ತಾ ಇದೆ, ಮಾಂಸಖಂಡಗಳಲ್ಲಿ ಚುಚ್ಚುತ್ತಾ ಇದೆ, ದೇಹದಲ್ಲಿರ್ತಕ್ಕಂಥ ಅಂಗಗಳಿಗೆ ಎಲ್ಲ ಚುಚ್ಚುವ ಹಾಗೆ ಕಲ್ಪನೆಯನ್ನ ತೋರ್ಪಡಿಸ್ತಾ ಇದೆ. ಮೂಳೆಗಳಲ್ಲಿ ಚುಚ್ಚಿದಾಗ ತುಂಬಾ ನೋವಾಗುತ್ತದೆ ಎಂದು ಹೇಳುತ್ತಿದ್ದಾರೆ. ವೈದ್ಯರು ತನ್ನ ಶಸ್ತ್ರಚಿಕಿತ್ಸೆಗಳನ್ನು ತುಂಬಾ ದೂರದಿಂದ ಊರಿನಿಂದ ಬರುತ್ತಾರೆ. ಆಗಿನ ಕಾಲದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಉತ್ತಮವಾಗಿರ್ತಕ್ಕಂಥ ಆ ವೈದ್ಯರು ಚಿಕಿತ್ಸೆಯನ್ನು ನೀಡ್ತಕ್ಕಂಥವ್ರು ತುಂಬಾ ದೂರದಿಂದ ಬರುವಂತಹ ಒಂದು ಕಾರ್ಯವನ್ನ ಕೆಲಸವನ್ನ ಕೈಗೊಂಡಿರ್ತಕ್ಕಂಥವ್ರು ಇವರಾಗಿರ್ತಾರೆ ಅಂತ ಹೇಳ್ತಕ್ಕಂಥದ್ದು ಇದರಲ್ಲಿ ಬಂದು ಅವರು ರಾಜನಿಗೆ ಗಂಟಲು ಎದೆ ಮತ್ತು ನಾಡಿ ಬಡಿತವನ್ನು ಪರೀಕ್ಷಿಸುತ್ತಾರೆ. ಅದು ಸಹಜ. ಒಬ್ಬ ವೈದ್ಯರಾದ ತಕ್ಷಣ ಫಸ್ಟಿಗೆ ಏನು ಮಾಡ್ತಾರೆ ಅಂದರೆ, ಏನಾಗಿದೆ, ಯಾವ ಕಾಯಿಲೆ, ಏನಾಗ್ತಾ ಇದೆ ಅಂತ ಫಸ್ಟ್ ಕೇಳ್ತಾರೆ. ಆಮೇಲೆ ಟೆಲಿಸ್ಕೋಪನ್ನು ಇಟ್ಕೊಂಡು ಹೃದಯದಲ್ಲಿ ಇಟ್ಕೊಂಡು ಹೃದಯ ಬಡಿತವನ್ನು ಆಲಿಸ್ತಾರೆ. ಇದು ಅವರ ಕರ್ತವ್ಯ. ಫಸ್ಟ್ ಮೊದಲಿಗೆ ಮಾಡಬೇಕಂತ ಕೆಲಸ. ಆಮೇಲೆ ನಾಡಿ ಬಡಿತ ಆದಮೇಲೆ ಕೈಗಳಲ್ಲಿ ರಕ್ತದ ಒತ್ತಡಗಳು ಹೇಗಿದೆ ಅವುಗಳನ್ನು ಕಲ್ಪನೆ ಮಾಡ್ತಾರೆ. ನೀವು ಈಗಾಗಲೇ ತುಂಬ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಟ್ರೀಟ್ಮೆಂಟನ್ನು ಪಡೆದವರು ತುಂಬ ಜನ ಇದ್ದಾರೆ. ಅವರಿಗೆಲ್ಲ ಅನುಭವಗಳು. ಡಾಕ್ಟರ್ ಫಸ್ಟ್ ನೋಡೋದು ಏನೇನು ನೋಡ್ತಾರೆ ಅಂತ ನಿಮಗೆ ಗೊತ್ತಾಗಿದೆ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಬೇಡ. ಆದರೆ ಸತಾಶಯದಿಂದ ಗಂಟಲು ಅಂತ ಹೇಳ್ತಾರೆ. ಅವ್ರು ಗಂಟಲು ಅಂತ ಹೇಳಿದ್ರೆ ಗಂಟಲ ಒಂದು ನೋವು, ಗಂಟಲು ಸರಿಪಡಿಸಿಕೊಳ್ಳಬೇಕಾದ್ರೆ ಎಂತ ಗಡ್ಡವನ್ನು ವ್ಯವಹರಿಸಿಕೊಳ್ಳುತ್ತಾರೆ. ನೋಡಿ, ರಾಜ ಗಡ್ಡನ್ನು ತೆಗೆದುಕೊಂಡಿರಲ್ಲ, ಹಾಗೆ ಬಿಟ್ಬಿಡ್ತಾನೆ. ಗಡ್ಡ ಉದ್ದುದ್ದಾಗಿ ಇರ್ತವೆ. ರಾಜನ ಮಾತನ್ನ ಕೇಳ್ತಿರಂಗಿಲ್ಲ. ರಾಜ ಹೆಂಡತಿ ಕೇಳಬೇಕಾದ್ರೆ ಅದಕ್ಕೆ ಅವನ ಗಡ್ಡಗಳನ್ನೆಲ್ಲ ಬಿಟ್ಬಿಡ್ತಾನೆ. ರಾಜನಲ್ಲಿ ಯಾವುದೇ ತರಹದ ಕಾಯಿಲೆ ಇರುವುದು ಕಂಡು ಬರುವುದಿಲ್ಲ. ನೋಡಿ, ಆ ವೈದ್ಯರು ಹೇಳ್ತಾ ಇದ್ದಾರೆ, ರಾಜನಿಗೆ ಯಾವುದೂ ಕಾಯಿಲೆ ಬರ್ತಾ ಇಲ್ಲ, ಕಾಯಿಲೆ ಇಲ್ಲ. ಯಾಕೆಂದ್ರೆ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ನಾವು ಗಮನಿಸಬೇಕಾಗಿರುತ್ತೆ, ಯಾವುದು ಕಾಯಿಲೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ನೀವೇನಾಗುತ್ತೆ ಅಂದ್ರೆ ಡಾಕ್ಟರ್ ಹೇಳ್ತಕ್ಕಂಥದ್ದು ವೈದ್ಯರು ಹೇಳ್ತಾ ಇದ್ದಾರೆ, ಇವ್ರಿಗೆ ಯಾವುದು ಕಾಯಿಲೆ ಇಲ್ಲ. ಔಷಧ ವೈದ್ಯರು ಮತ್ತು ಶಸ್ತ್ರ ಚಿಕಿತ್ಸೆಯ ದೊಡ್ಡರೆಂದು ರಾಜ ಕರೀತಾರೆ. ರಾಜ ಸುಮ್ಮನೆ ಇರಲಿಲ್ಲ. ಇವನು ಯಾರಪ್ಪ, ಇವನು ಡಾಕ್ಟರ್ ಏನು, ನನಗೆ ಹಿಂಗೆಲ್ಲ ಮೈಕೈಯೊಳಗೆ ಬಾಡಿಯಲ್ಲಿ ಹಿಂಗಾಗ್ತಾ ಇದೆ, ಇವ್ರು ನೋಡಿ ಯಾವುದು ಕಾಯಿಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಇವನಿಗೆ ಏನಾದರೂ ವೈದ್ಯನ ಕೆಲಸ ಸರಿಯಾಗಿ ಬರ್ತದೋ ಇಲ್ಲೋ ಅನ್ನೋ ಕಲ್ಪನೆಯಿಂದ ದೂರದಲ್ಲಿ ಇಡ್ತಾ ಇರ್ತಾರೆ.
ನಮಗೇನು ಬೇಡ, ಇವನು ಸೂರ್ಯ ವೈದ್ಯ ಆಗಿಬಿಟ್ಟಿದ್ದಾನೆ ಇವನು ಅಂತ ಅಂದ್ಬಿಟ್ಟು ಸಾಧಾರಣ ವೈದ್ಯ ಅಂದರೆ ಹೆಚ್ಚಿಗೆ ಒಳ ಬುದ್ಧಿವಂತನೂ ಅಲ್ಲ, ದಡ್ಡನೂ ಅಲ್ಲ, ಸಾಧಾರಣ ರೀತಿಯಲ್ಲಿ ಬಂದಿರತಕ್ಕಂಥ ವೈದ್ಯನನ್ನು ಕರೆತರಲಿಕ್ಕೆ ರಾಜ ಆಜ್ಞೆಯನ್ನು ಮಾಡ್ತಾರೆ. ಸಾಧಾರಣ ವೈದ್ಯರಲ್ಲಿ ಬರುತ್ತಾರೆ, ರಾಜನನ್ನು ಪರೀಕ್ಷಿಸಿ ರಾಜನ ಯಾವುದೇ ಕಾರ್ಯವನ್ನು ಹೇಳುತ್ತಾರೆ. ಸರಳ ಸಾಧಾರಣ ವೈದ್ಯರು ದೊಡ್ಡರೆಲ್ಲ ಬುದ್ಧಿ ಇಲ್ಲದವರೆಂದು ಕೋಪ ರಾಜನಿಗೆ ಕೂಗು ಬಂತು. ಸರಳ ವೈದ್ಯರು ಹೇಳ್ತಾರೆ, ನಿಮ್ಗೆ ಯಾವ ಕಾಯಿಲೆ ಇಲ್ಲ, ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ನಿಮ್ಮ ಭ್ರಮೆ, ನಿಮ್ಮ ಹುಚ್ಚುತನ ಇವೆಲ್ಲ ಹೇಳ್ತಾ ಹೋಗ್ತಾರೆ. ಅವರು ಸಮೇತ ಸಾಧಾರಣ ವೈದ್ಯರಿಗೆ ಯಾವ ಕಾಯಿಲೆ ಇಲ್ಲ ಅಂತ ಹೇಳಿದಾಗ ಅವರಿಗೂ ಕೂಗಾಡ್ಬಿಡ್ತಾನೆ, ಅವನು ಸಿಟ್ಟಿಗೆ ಬೈತಾರೆ, ನೀವೇನು ಕಂಡುಹಿಡಿಯಲಿಕ್ಕಾಗಲ್ಲ. ಹಾಗೆ ಇನ್ನು ಮುಂದೆ ಯಾರಾದರೂ ನನ್ನನ್ನು ಪರೀಕ್ಷಿಸಿ ಕಾಯಿಲೆ ಇಲ್ಲ ಎಂದು ಹೇಳಿದರೆ ಅವರ ಕಿವಿ ಮೂಗನ್ನು ಕತ್ತರಿಸುತ್ತೇನೆ. ರಾಜ ಆಜ್ಞೆ ಮಾಡಿಬಿಡ್ತಾನೆ, ನನಗೆ ಇನ್ಯಾರಾದರೂ ವೈದ್ಯರು ಬಂದು ಚೆಕ್ ಮಾಡಿದಾಗ ನಿಮ್ಗೆ ಯಾವುದು ಕಾಯಿಲೆ ಇಲ್ಲ ಅಂತ ಹೇಳಿದ್ರೆ ಕಿವಿ ಮೂಗನ್ನು ಕಟ್ ಮಾಡಿಬಿಡ್ತೀನಿ ಅಂತ ಗರ್ಜನೆಯಿಂದ ಹೇಳ್ತಾ ಇದ್ದಾರೆ ರಾಜ. ಅದು ಹೇಳ್ತಕ್ಕಂಥ ವರ್ಣ ಆವಾಗ ನೋಡಿದ್ದೀವಿ. ಆದರೂ ಸಹ ಔಷಧ ಪಂಡಿತರು, ಔಷಧ ವೈದ್ಯರಿಗೆ ಶಸ್ತ್ರಚಿಕಿತ್ಸೆಯನ್ನು ಬರ್ತಾರೆ. ಅವರು ಸಹ ರಾಜನ ಕಾಯಿಲೆಯನ್ನು ಹೇಳುತ್ತಿದ್ದಾಗ ಕಿವಿ ಮೂಗು ಇಲ್ಲದೆ ಅವರನ್ನು ನೋಡಿ ಜನರು ಧೈರ್ಯ ಇಡುತ್ತಾರೆ. ಮತ್ತೆ ಇಲ್ಲಿ ಬರ್ತಕ್ಕಂಥ ವೈದ್ಯರು ಹೇಳ್ತಾರೆ, ಇಲ್ಲಪ್ಪ ನಿನಗೆ ಯಾವುದೋ ಕಾಯಿಲೆ ಇಲ್ಲ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಜನಗಳೆಲ್ಲ ತುಟಿಗೆ ಕೊಡ್ತಾರೆ. ಅಯ್ಯೋ ಇನ್ನು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಕಿವಿ ಮೂಗು ಹೋಗ್ಬಿಡ್ತಾರೆ, ಕಟ್ ಮಾಡಿಬಿಡ್ತಾರೆ ರಾಜ ಅಂತ ಹೇಳಿ ಇವರಿಗೆಲ್ಲವೂ ಟೆನ್ಷನ್ ಆಗ್ತಾರೆ. ಕೊನೆಗೆ ಸರಳ ವಯಸ್ಸಾದ ಹೆಂಗಸು ರಾಜನನ್ನು ನೋಡಲು ಬರುತ್ತಾಳೆ. ಸರಳ ಹೆಂಗಸು ರಾಜನನ್ನು ನೋಡಲಿಕ್ಕೆ ಏನಾಗಿದೆ, ರಾಜನಿಗೆ ಯಾವ ಕಾಯಿಲೆ ಇದೆ, ಹೇಗಿದ್ದಾರೆ ಅಂತ ನೋಡಲಿಕ್ಕೆ ಬರುತ್ತೆ. ಆಕೆ ರಾಜನ ಮುಖವನ್ನು ತುಂಬಾ ಹೊತ್ತು ದಿಟ್ಟಿಸಿ ನೋಡುತ್ತಾಳೆ. ಏನ್ ಮಾಡ್ತಾಳೆ, ರಾಜನ ಮುಖವನ್ನ ದಿಟ್ಟಿಸಿ ನೋಡ್ತಾ ಇದ್ದಾಳೆ. ನೋಡಿ, ಎಲ್ಲಾ ವೈದ್ಯರು ಬಂದು ಯಾವ ಕಾಯಿಲೆ ಇಲ್ಲ ಅಂತ ಹೇಳಿದ್ರು ಅವ್ರ ಮೇಲೆ ರೇಗಾಡ್ತಾರೆ. ಸ್ವಲ್ಪ ಹೊತ್ತಿಗೆ ಸಾಧಾರಣವಾಗಿರ್ತಕ್ಕಂಥ ಒಬ್ಬ ಮಹಿಳೆ ಬರ್ತಾಳೆ. ಬಂದ ನನ್ನ ಮುಖವನ್ನ ದಿಟ್ಟಿಸಿ ನೋಡೋದಂದ್ರೆ ಕಣ್ಣು ಮುಚ್ಚದೆ ನೋಡ್ತಾ ಇರೋದು. ತನಗೆ ಇದು ಗೊತ್ತಿತ್ತು, ನನಗೆ ಕಾಯಿಲೆ ಇದೆ ಎಂದು ಮೂರ್ಖವರೆಲ್ಲ ಹೇಳುತ್ತಾ ಮೂರ್ಖರಿಗೆಲ್ಲ ಹೇಳುತ್ತಾ ಬಂದಿದ್ದೀನಿ. ದಿಟ್ಟಿಸಿ ನೋಡ್ತಾರೆ. ರಾಜ ಒಂದು ವಿಚಿತ್ರ ಮತ್ತು ವಿರಳವಾದ ಕಾಯಿಲೆಯಿಂದ ನರಳಾಡುತ್ತಾನೆ ಎಂದು ಹೇಳ್ತಾರೆ. ರಾಜ ನೋಡಿ, ಆ ಹೆಂಗಸು ಸುಮ್ಮನೆ ಇರಲಿಲ್ಲ. ವಿಚಿತ್ರ ಕಾಯಿಲೆಯಿಂದ ನರಳಾಡ್ತಾ ಇದ್ದಾನೆ ರಾಜ ಅಂತ ಆ ಹೆಂಗಸು ಹೇಳ್ತಾರೆ. ಆ ಕಾಯಿಲೆ ಹೆಸರೇ ಇಲ್ಲವೆಂದು ಹೇಳುತ್ತಾನೆ. ಈ ಕಾಯಿಲೆಗೆ ಹೆಸರೇ ಇಲ್ಲ, ಇಂಥ ಕಾಯಿಲೆ ಅಂತ. ತನಗೆ ಇದು ಗೊತ್ತಿತ್ತು, ತನಗೆ ಕಾಯಿಲೆ ಇದೆ ಎಂದು ಮೂರ್ಖರಿಗೆಲ್ಲ ಹೇಳುತ್ತಾ ಬಂದಿದ್ದೇನೆ. ಯಾರು ನಮ್ಗೆ ಗೊತ್ತಿತ್ತು ಕಾಯಿಲೆ ಇದೆ ಇದೆ ಅಂತ. ಎಲ್ಲ ಶಸ್ತ್ರಚಿಕಿತ್ಸೆ ಔಷಧಿಯನ್ನು ನೀಡ್ತಕ್ಕಂಥವರ ಡಾಕ್ಟರ್ಗೆಲ್ಲ ವೈದ್ಯರಿಗೆಲ್ಲ ಹೇಳಿದ್ರೆ ಕೇಳದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ರಾಜ ಎಂದು ರಾಜ ಹರ್ಷಭರಿತನಾಗಿ ಹೇಳುತ್ತಾನೆ. ಹರ್ಷಭರಿತನಾಗಿ ಹೇಳುವುದಂದ್ರೆ ಸಂತೋಷ ಹೇಳ್ತಾರೆ. ಹಾ ಹೌದು ಕಣ, ನೀನು ಹೇಳೋದು ಕರೆಕ್ಟೇ, ಹೌದು ಕಣಮ್ಮ ನೀನು ಹೇಳಿದ ಕರೆಕ್ಟೇ ಅಂತ ಹೇಳಿ ಆಮೇಲೆ ಹೇಳ್ತೇನೆ ನೋಡಿ, ರೇಷ್ಮೆಯ ತಲೆ ದಿಂಬಿಗೆ ಒರಗಿಕೊಂಡು ಶರೀರದಲ್ಲಿ ನೋವಿದ್ದ ಹಾಗೆ ನರಳಾಡುತ್ತಾರೆ. ರೇಷ್ಮೆ ದಿಂಬಿ ಇರ್ತದೆ, ಆ ದಿಂಬಿಗೆ ಹೊರ್ಕೊಳ್ತಾನೆ ರಾಜ. ಹೊರ್ಕೊಂಡು ಕೂತ್ಕೊಂಡು ನನ್ನ ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ನೋವಿದೆ ಅಂತ ಆಕೆ ಹೇಳ್ತಾರೆ. ನರಳ ಅಂತಿದ್ದಾರೆ. ಈ ಕಾಯಿಲೆಗೆ ಏನಾದರೂ ಔಷಧ ಮತ್ತು ಪರಿಹಾರವಿದೆ ಅಂತ ರಾಜ ಆ ಬಂದಿರ್ತಕ್ಕಂಥ ಮಹಿಳೆಗೆ ಕೇಳ್ತಾರೆ. ರಾಜ ಮಹಿಳೆಯನ್ನು ಕೇಳಿದಾಗ ಹೇಳ್ತಾರೆ, ತಾವು ಒಂದು ರಾತ್ರಿ ಜೀವನ ಸಂತೋಷವಾಗಿರುವ ವ್ಯಕ್ತಿಯು ಅಂಗಿಯನ್ನು ಧರಿಸಿ ನಿದ್ರೆ ಮಾಡಿದರೆ ತಕ್ಷಣ ಕಾಯಿಲೆ ವಾಸಿಯಾಗ್ತದೆ. ನೋಡಿ, ಇವಳು ಹೇಳ್ತಾ ಇದ್ದಾರೆ, ರಾಜರೇ ನೀವು ಒಂದು ದಿವಸ ಮೈಯಲ್ಲಿ ಬಟ್ಟೆಯನ್ನು ಧರಿಸಿ ಒಂದು ದಿವಸ ಕಳೆದರೆ ನಿಮ್ಮ ಕಾಯಿಲೆ ಏನಾಗ್ತಾ ಇದೆ, ಗುಣವಾಗುತ್ತದೆ ಅಂತ ಇವಳು ಆ ಹೆಂಗಸಿಗೆ ರಾಜನಿಗೆ ಸಲಹೆಯನ್ನು ನೀಡ್ತಾಳೆ. ರಾಜ ಅಂಗರಕ್ಷಕ, ನಾಯಕ, ಧೈರ್ಯವಂತ ಸೈನಿಕರು, ಓಲೆಕಾರರು, ವೇಗವುಳ್ಳ ದುಡ್ಡರು ಮತ್ತು ಪೋಷಕರನ್ನ ಕರೆದು
ಸಂತೋಷದಿಂದ ವ್ಯಕ್ತಿ ಅಂಗಿಯನ್ನು ತರುವಂತೆ ಜ್ಞಾಪಿಸುತ್ತಾನೆ. ರಾಜ ಆ ಕ್ಷಣದಲ್ಲೇ ಕಂಡುಬಿಡ್ತಾನೆ ಎಲ್ಲ ಅಧಿಕಾರಿಗಳನ್ನು. ನೋಡಿ, ಅಂಗರಕ್ಷಕ ದಳ ನಾಯಕನನ್ನು ಕರೀತಾನೆ, ಧೈರ್ಯವಂತರಿರ್ತಕ್ಕಂಥ ಸೈನಿಕರು ಕರೀತಾನೆ, ಓಲೆಗಾರರು ಓಲೆಯನ್ನು ರಚನೆ ಮಾಡ್ತಕ್ಕಂಥವ್ರು, ವೇಗವುಳ್ಳ ವೃದ್ಧರು ಪೋಷಕನ ಕರೆತನ್ನು ಸಂತೋಷದ ಅಂಗಿಯನ್ನು ತರುವಂತೆ ಜ್ಞಾಪಿಸುತ್ತಾರೆ. ಎಲ್ಲರಿಗೂ ಹೇಳ್ತಾರೆ, ನನಗೆ ಸಹ ಅಡ್ಜಸ್ಟ್ ಆಗ್ತಕ್ಕಂಥ ಅಂಗಿಯನ್ನು ನೀವು ಒಬ್ಬವರು ತಗೊಂಬನ್ನಿ ಅಂತ ಹೇಳಿ ಅದನ್ನು ತರದೆ ಹಿಂದಿರುಗಬಾರದು ಸಲಹೆಯನ್ನು ಹೇಳ್ತಾರೆ. ನೋಡು, ನನಗೆ ಅಂಗಿ ತರದೆ ನೀವು ಯಾರು ಬರುವ ಹಾಗೆ ಇಲ್ಲ, ಹಿಂದಿರಬಾರ್ದು, ತರಲೇಬೇಕು ಹೇಳ್ತಾರೆ. ಇವರೆಲ್ಲರೂ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಸಮುದ್ರ, ಮರುಭೂಮಿ, ನಗರ ಪರ್ವತಗಳ ಎಲ್ಲ ಕಡೆಯಿಂದ ಪ್ರಯಾಣವನ್ನು ಮಾಡ್ತಾರೆ. ನೋಡಿ, ಇವರ ಅಂಗಿ ಬೇಕಾಗಿರುತ್ತೆ, ಎಲ್ಲ ದಿಕ್ಕಿಗೂ ಕಳಿಸ್ತಾನೆ. ಮಹಾರಾಜನಿಗೆ ಒಂದು ಅಂಗಿ ಬೇಕು ಅಂತೇಳಿ ತರಲಿಕ್ಕೆ ಕಳಿಸ್ತಾ ಇದ್ದಾರೆ. ನೋಡಿ, ಇಂಥ ವಿಪರ್ಯಾಸ ಅಂತ ಇನ್ನೊಂದು ಸಂಗತಿಯನ್ನು ಕೇಳ್ಕೊಂಡ್ರೆ ಗಮನದಲ್ಲಿ ನಾವು ರೂಢಿಸ್ಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ನಾನು ಇಲ್ಲಿವರೆಗೆ ನಿಲ್ಲಿಸಿರ್ತೀನಿ. ಮುಂದಿನ ತರಗತಿಯಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಮನೆಯಲ್ಲಿ ನಾಲ್ಕೈದು ಬಾರಿ ಓದಿಕೊಂಡೆ. ಇದು ಒಂದು ಸಣ್ಣ ಸ್ಟೋರಿ. ಹಂತವಾಗಿ ನೀವು ಅದನ್ನು ತಿಳ್ಕೊಳ್ತಾ ಹೋದರೆ ಇದು ಅದೇಕ್ಕೆ ಇರ್ತಾರೆ. ಆಯಿತಾ? ನಾಳೆ ಮುಂದಿನ ಪೀರಿಯಡಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.